ಇನ್ನ ಉದಯಗಿರಿ ಗಲಭೆ ಫೈಲ್ಸ್ ಕ್ಲೋಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದಂತವರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇಂಥ ಪುಂಡರಿಗೆ ಬ್ರೇಕ್ ಹಾಕಬೇಕಾದಂತಹ ಕೆಲಸ ಆಗ್ಬೇಕಾಗಿದ್ರು. ಆದ್ರೆ ದುರ್ದೈವದ ಸಂಗತಿ ಏನಂತಂದ್ರೆ ಇಲ್ಲಿವರೆಗೂ ಪೊಲೀಸರು ಸ್ಟೇಷನ್ ಮೇಲೆ ಪೊಲೀಸರ ಮೇಲೆ ದಾಳಿ ಮಾಡಿದಂತಹವರನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಒಬ್ರನ್ನೋ ಇಬ್ರನ್ನೋ ಅರೆಸ್ಟ್ ಮಾಡೋದು, ಇಲ್ಲ ಅರೆಸ್ಟ್ ಮಾಡಿದೀವಿ ಅಂತ ಹೇಳೋದು, ಒಬ್ಬ ಮೌಲ್ವಿನ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಕೂರಿಸೋದು, ಮುಗ್ದೋಯ್ತಾ ಹೊಡೆಸ್ಕೋರಿ ಹಂಗಿದ್ರೆ ಕಲ್ಲಲ್ಲಿ. ನಾಳೆ ಜನಸಾಮಾನ್ಯರು ಬೀದಿಲಿ ಓಡಾಡೋರು ನಿಮಗೆ ಕಲ್ಲು ತೊಗೊಂಡು ಹೊಡಿತಾರೆ. ಪೊಲೀಸರು ಅಂದ್ರೆ ಭಯ ಇರಬೇಕು, ಗೌರವ ಇರಬೇಕು. ಅದು ಇಲ್ಲದೆ ಇರೋದಕ್ಕೆ ನೀವೇ ಕಾರಣೀಕರ್ತರಾಗ್ತಾ ಇದ್ರಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈ ಕೇಸನ್ನ ನೀವು ಗಂಭೀರವಾಗಿ ತೆಗೆದುಕೊಂಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಹುಶಃ ರಾಜಕಾರಣಿಗಳು ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ನಿಜಕ್ಕೂ ಇದು ಸಂಭವಿಸಿದ್ದೇ ಆಗಿದ್ರೆ ಇದು ಓಲೈಕೆ ರಾಜಕಾರಣ ಅಲ್ಲ, ಬದಲಾಗಿ ಆತಂಕಕ್ಕೆ ಕಾರಣವಾಗ್ತಾ ಇರುವಂತ ರಾಜಕಾರಣ. ಜನಸಾಮಾನ್ಯರಲ್ಲಿ ಆತಂಕ ಇದೆ. ಪೊಲೀಸ್ ಸ್ಟೇಷನ್ಗೆ ಪೊಲೀಸರಿಗೆ ಕಲ್ಲು ಹೊಡೆಯುವಂತವ್ರು ಇವತ್ತು ಹಾದಿ ಬೀದಿಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇನ್ನು ನಮ್ಮ ಕಥೆ ಏನು ಅಂತ ಹೇಳಿ ಪೊಲೀಸರು ಇದಕ್ಕೆ ಉತ್ತರ ಕೊಡಬೇಕು, ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಒಂದು ವರದಿದೆ, ನೋಡ್ಕೊಂಡ್ ಬರೋಣ. ಮುಸ್ಲಿಂ ಜಿಂದಾ ಹೈ. ಉದಯಗಿರಿ ಕ್ರೈಮ್ ಫೈಲ್ ಕ್ಲೋಸ್ ಆಯ್ತಾ? ಪೊಲೀಸರ ಮೇಲೆ ಕಲ್ಲೆಸೆದವರು ಸೇಫಾ? ಫೆಬ್ರವರಿ 10, 2025 ಮಧ್ಯರಾತ್ರಿ 12 ಗಂಟೆ ಸಮಯ ಮೈಸೂರು ನಗರದ ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ಯಾರೂ ನಿರೀಕ್ಷಿಸದ ಘಟನೆಯೊಂದು ನಡೆದು ಹೋಗಿತ್ತು. ಇಸ್ಲಾಂ ಧರ್ಮದ ಬಗ್ಗೆ ಸುರೇಶ್ ಎಂಬಾತ ಹಾಕಿದ ಅವಹೇಳನಕಾರಿ ಪೋಸ್ಟ್ ನೆಪದಲ್ಲಿ ಅಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿತ್ತು. ಪೊಲೀಸ್ ಠಾಣೆ ಪೊಲೀಸ್ ವಾಹನದ ಮೇಲೆಯೇ ಮುಸ್ಲಿಂ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಪೊಲೀಸರ ಜೀವಕ್ಕೂ ಸಂಚಕಾರ ತಂದಿಟ್ಟಿದ್ರು. ಉದಯಗಿರಿಯ ಗಲಭೆ ಕಳೆದು ಬರೋಬ್ಬರಿ 13 ದಿನಗಳೇ ಕಳೆದಿವೆ. ರಾಜ್ಯ ರಾಜಕೀಯದಲ್ಲಿ ಕಲ್ಲೇಟಿನ ಕದನ ನಡೀತಾ ಇದೆ. ಆದರೆ ಪೊಲೀಸರು ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸೇ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಪೊಲೀಸ್ ಠಾಣೆಗೆ ಕಲ್ಲು ತೂರಿದ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ಈವರೆಗೆ 20 ಪುಂಡರನ್ನ ಬಂಧಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತು ಕಲ್ಲು ತೂರಲು ಪ್ರಚೋದನೆ ನೀಡಿದ್ದ ಮೌಲ್ವಿಯನ್ನ ಹೆಡಮುರಿ ಕಟ್ಟಿದ್ದಾರೆ. ಆದರೆ ಎಫ್ಐಆರ್ನಲ್ಲಿ 1000 ಜನರ ಹೆಸರಿದ್ದು ಉಳಿದ 980 ಜನರು ಎಲ್ಲಿ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಉದಯಗಿರಿ ಗಲಾಟೆ ವಿಚಾರವಾಗಿ ರಾಜಕೀಯ ಕೆಸರೆ ಚಾಟ ಶುರುವಾಗಿದೆ. ಗೃಹ ಸಚಿವರೇ ಪೊಲೀಸರ ಕೈ ಕಟ್ಟಿ ಹಾಕಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು ಬಂದು ಅರೆಸ್ಟ್ ಮಾಡಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟು ಹೋಗುವಂತಹ ಸ್ಥಿತಿಗೆ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಇವತ್ತು ಹೊರಟೋಗಿದೆ. ಆ ಮುಲ್ಲಾ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ. ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಬಂದು ಸ್ಪೀಚ್ ಮಾಡ್ತಾ ಇದ್ದಾನೆ. ಏನಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ಒಂದು ಪೋಸ್ಟಿಂಗನ್ನು ಮಾಡಿರೋಂಥ ವ್ಯಕ್ತಿಗೆ ಏನು ಗಲ್ಲು ಶಿಕ್ಷೆಯನ್ನು ಕೊಡಬೇಕು, ಅವನು ಕೊಲೆ ಮಾಡಬೇಕು, ಅವನು ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ. ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಏನೇ ಇರಲಿ, ಆದರೆ 13 ದಿನ ಕಳೆದರೂ 980 ಪುಂಡರ ಬಿಲ ಅಗೆಯಲು ಪೊಲೀಸರಿಗೆ ಯಾಕೆ ಸಾಧ್ಯವಾಗಿಲ್ಲ? ಪುಂಡರಿಂದ ಕಲ್ಲೆಟ್ಟು ತಿಂದು ಪೊಲೀಸರು ಸುಮ್ಮನಾದ್ರು ಅನ್ನೋ ಪ್ರಶ್ನೆಗಳಿಗೆ ಪೊಲೀಸರು, ಸರ್ಕಾರ ಉತ್ತರ ಕೊಡಬೇಕಿದೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್, ಇದನ್ನ ನಾಚಿಕೆಗೇಡು ಅನ್ಬೇಕು ಅಥವಾ ಸರ್ಕಾರದ ಹಿಡಿತದಲ್ಲಿ ಪೊಲೀಸರು ಸಿಕ್ಕು ನರಳಾಡ್ತಾ ಇದ್ದಾರೆ ರಾಜಕಾರಣಿಗಳ ಒತ್ತಡದಿಂದಾಗಿ ಅಂತ ಅನ್ಬೇಕು, ಗೊತ್ತಾಗ್ತಿಲ್ಲ. ಆದ್ರೆ ಪೊಲೀಸರ ಮೇಲೆ ಹಲ್ಲೆ ಆಗಿರೋದು, ಡಿಸಿಪಿ ಕಾರ್ಗೆ ಕಲ್ಲೆಸ್ತಿರೋದು, ಇಡೀ ಸ್ಟೇಷನ್ನ ಹಾಳು ಮಾಡೋದಕ್ಕೆ, ಭಸ್ಮ ಮಾಡೋದಕ್ಕೆ ಮುಂದಾಗಿದ್ದು, ಇದಕ್ಕಿಂತ ಇನ್ನೇನು ಬೇಕು? ಯಾಕೆ ಪೊಲೀಸರು ಸರ್ಕಾರ ಇದನ್ನ ಗಂಭೀರವಾಗಿ ತಗೊಳ್ತಾ ಇಲ್ಲ? 10ರಲ್ಲಿ 11 ಕೇಸ್ ಮಾಡಿದ್ರೆ ಪೊಲೀಸರಿಗೆ ಸೆಟ್ ಬ್ಯಾಕ್ ಇದು. ಪೊಲೀಸರಿಗೆ ಹೇಳಿದ್ನಲ್ಲ ಆಗ್ಲೇ, ಹಾದಿ ಬೀದಿಲಿ ಹೋಗೋರು ಇನ್ನ ಬಂದು ನಿಮ್ಮನ್ನ ಹೊಡಿತಾರೆ ಅಂತ ಹೇಳಿ. ಅದಾಗಬಾರ್ದು ಅಂತಂದ್ರೆ ಇದನ್ನ ಗಂಭೀರವಾಗಿ ತಗೋಬೇಕು. ಏನ್ ಮಾಡ್ತಾ ಇದ್ದಾರೆ ಪೊಲೀಸರು?
ಶ್ರೀಪಾದ್, ನಿಜಕ್ಕೂ ಕೂಡ ಮೈಸೂರು ಪೊಲೀಸರ ಮೇಲೆ ಸಾಕಷ್ಟು ನಂಬಿಕೆಗಳಿತ್ತು. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಮೈಸೂರು ಪೊಲೀಸರಿಗೆ ಕಲ್ಲಿಟಲ್ಲಿ ಹೊಡೆದಂತಹವ್ರನ್ನ ನಿಜಕ್ಕೂ ಕೂಡ ಅರೆಸ್ಟ್ ಮಾಡ್ತಾ ಇರುವಂತಹ ಆತ ಏನು ನಂಬಿಕೆ ಆರಂಭದಲ್ಲಿತ್ತು. ಆದರೆ ಈಗ ಸದ್ಯಕ್ಕೆ ಕೇವಲ 20 ಜನರನ್ನಷ್ಟೇ ಅರೆಸ್ಟ್ ಮಾಡಿದ್ದಾರೆ. ಇಲ್ಲೂ ಕೂಡ 980 ಜನ ಪೊಲೀಸರೇ FIR ಹಾಕಿರುವ ಹಾಗೆ 980 ಜನರು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಟಾಗ್ತಾ ಇರುವಂಥದ್ದು. ಕೇವಲ ಇವರಿಗೆ ಈ ರೀತಿಯಾದಂತಹ ಕಾನೂನು ಅಪ್ಲೈ ಆಗುತ್ತಾ ಅಥವಾ ಬೇರೆಯವ್ರಿಗೂ ಇದೇ ರೀತಿಯಾಗಿ ಪೊಲೀಸರು ಮಾಡ್ತಾರಾ ಅಂತೇಳಿ? ಯಾಕಂತಂದ್ರೆ ಈಗಾಗಲೇ ಬೇರೆಯವರಿಗೆ ಸಾರ್ವಜನಿಕರು ಹೊಡೆದಿರುವಂತಲ್ಲ, ಸಹೋದ್ಯೋಗಿಗಳಿಗೆ ಸುಮಾರು 14 ಜನಗಳಿಗೆ ಕಲ್ಲನ್ನು ಹೊಡೆದಿರುವಂಥದ್ದು. ಉದಯಗಿರಿ ಪೊಲೀಸ್ ಠಾಣೆಯನ್ನು ಧ್ವಂಸ ಮಾಡೋಕೆ ಅವತ್ತು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. CCTV ಫುಟೇಜ್ಗಳಿದೆ. ಅವತ್ತಿರುವಂತಹ ಎಷ್ಟು ಜನ ಇದ್ರು, ದೊಡ್ಡ ಮಟ್ಟದ ಮಾಫಿಯಲ್ಲಿತ್ತು. CCB ಪೊಲೀಸರು ಈಗಾಗಲೇ ಏನು ದೊಡ್ಡ ಮಟ್ಟದ ಮಾರ್ಕ್ ಅನ್ನು ಮಾಡಿದ್ದಾರೆ, ಯಾರ್ಯಾರು ಈ ಒಂದು ಗಲಾಟೆಯಲ್ಲಿ ಭಾಗಿಯಾಗಿದ್ರು ಅಂತೇಳಿ. ಆದರೆ ಇವತ್ತವರೆಗೂ ಕೂಡ ಕೇವಲ 20 ಜನರು ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಕಳೆದ ಒಂದು ವಾರದಲ್ಲೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಪ್ರೋಸೆಸ್ಗಳು ನಡೀತಾ ಇಲ್ಲ. ಕೇವಲ ಏನು ಕಳೆದ 2 ದಿನಗಳಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಮೌಲ್ವಿಯ ಬಗ್ಗೆ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿದ ನಂತರದಲ್ಲಿ ಒಂದು ರೀತಿಯಲ್ಲಿ ಪ್ರೆಷರ್ ಕ್ರಿಯೇಟ್ ಆಯಿತು. ಸೊ ಹೀಗಾಗಿ ಆ ಮೌಲ್ವಿಯನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಇಲ್ಲೂ ಕೂಡ ಮೈಸೂರು ಬಿಟ್ಟು ಹೊರ ಹೋಗಿರುವಂತಹ 980 ಜನ ಪುಳ್ಳರೇನಿದ್ದಾರೆ, ಅವರನ್ನು ಯಾಕೆ ಅರೆಸ್ಟ್ ಮಾಡೋದಕ್ಕೆ ಇಷ್ಟೊಂದು ತಡ ಆಗ್ತಾ ಇದೆ? ಮೈಸೂರು ಪೊಲೀಸರಿಗೆ ನಿಜಕ್ಕೂ ಕೂಡ ಫ್ರೀ ಹ್ಯಾಂಡ್ಸ್ ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗಲಾದರೂ ಕೂಡ ಮೈಸೂರು ಪೊಲೀಸರು ಎಚ್ಚೆತ್ತು ಈ ಪ್ರಕರಣದಲ್ಲಿ ನಿಜಕ್ಕೂ ಕಲ್ಲು ಹೊಡೆದಿರುವಂಥವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಈಗ ಸಹಜವಾಗಿ ಕುತೂಹಲ. ಇನ್ನ ಉದಯಗಿರಿ ಗಲಭೆ ಫೈಲ್ಸ್ ಕ್ಲೋಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದಂತವರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇಂಥ ಪುಂಡರಿಗೆ ಬ್ರೇಕ್ ಹಾಕಬೇಕಾದಂತಹ ಕೆಲಸ ಆಗ್ಬೇಕಾಗಿದ್ರು. ಆದ್ರೆ ದುರ್ದೈವದ ಸಂಗತಿ ಏನಂತಂದ್ರೆ, ಇಲ್ಲಿವರೆಗೂ ಪೊಲೀಸರು ಸ್ಟೇಷನ್ ಮೇಲೆ ಪೊಲೀಸರ ಮೇಲೆ ದಾಳಿ ಮಾಡಿದಂತಹವರನ್ನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಒಬ್ರನ್ನೋ ಇಬ್ರನ್ನೋ ಅರೆಸ್ಟ್ ಮಾಡೋದು, ಇಲ್ಲ ಅರೆಸ್ಟ್ ಮಾಡಿದೀವಿ ಅಂತ ಹೇಳೋದು, ಒಬ್ಬ ಮೌಲ್ವಿನ ಕರ್ಕೊಂಡ್ಬಂದು ಸ್ಟೇಷನ್ ಅಲ್ಲಿ ಕೂರಿಸೋದು, ಮುಗ್ದೋಯ್ತಾ? ಹೊಡೆಸ್ಕೋರಿ ಹಂಗಿದ್ರೆ ಕಲ್ಲಿಲ್ಲಿ. ನಾಳೆ ಜನಸಾಮಾನ್ಯರು ಬೀದಿಲಿ ಓಡಾಡೋರು ನಿಮಗೆ ಕಲ್ಲು ತೊಗೊಂಡು ಹೊಡಿತಾರೆ. ಪೊಲೀಸರು ಅಂದ್ರೆ ಭಯ ಇರಬೇಕು, ಗೌರವ ಇರಬೇಕು. ಅದು ಇಲ್ಲದೆ ಇರೋದಕ್ಕೆ ನೀವೇ ಕಾರಣೀಕರ್ತರಾಗ್ತಾ ಇದ್ರಿ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈ ಕೇಸನ್ನ ನೀವು ಗಂಭೀರವಾಗಿ ತೆಗೆದುಕೊಂಡಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಬಹುಶಃ ರಾಜಕಾರಣಿಗಳು ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ನಿಜಕ್ಕೂ ಇದು ಸಂಭವಿಸಿದ್ದೇ ಆಗಿದ್ರೆ ಇದು ಓಲೈಕೆ ರಾಜಕಾರಣ ಅಲ್ಲ, ಬದಲಾಗಿ ಆತಂಕಕ್ಕೆ ಕಾರಣವಾಗ್ತಾ ಇರುವಂತ ರಾಜಕಾರಣ. ಜನಸಾಮಾನ್ಯರಲ್ಲಿ ಆತಂಕ ಇದೆ. ಪೊಲೀಸ್ ಸ್ಟೇಷನ್ಗೆ ಪೊಲೀಸರಿಗೆ ಕಲ್ಲು ಹೊಡೆಯುವಂತವ್ರು ಇವತ್ತು ಹಾದಿ ಬೀದಿಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇನ್ನು ನಮ್ಮ ಕಥೆ ಏನು ಅಂತ ಹೇಳಿ ಪೊಲೀಸರು ಇದಕ್ಕೆ ಉತ್ತರ ಕೊಡಬೇಕು, ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಒಂದು ವರದಿದೆ, ನೋಡ್ಕೊಂಡ್ ಬರೋಣ. मुस्लिम जिंदा है। ಉದಯಗಿರಿ ಕ್ರೈಮ್ ಫೈಲ್ ಕ್ಲೋಸ್ ಆಯ್ತಾ? ಪೊಲೀಸರ ಮೇಲೆ ಕಲ್ಲೆಸೆದವರು ಸೇಫಾ? ಫೆಬ್ರವರಿ 10, 2025 ಮಧ್ಯರಾತ್ರಿ 12 ಗಂಟೆ ಸಮಯ. ಮೈಸೂರು ನಗರದ ಉದಯಗಿರಿ ಪೊಲೀಸ್ ಠಾಣೆ ಮುಂದೆ ಯಾರೂ ನಿರೀಕ್ಷಿಸದ ಘಟನೆಯೊಂದು ನಡೆದು ಹೋಗಿತ್ತು. ಇಸ್ಲಾಂ ಧರ್ಮದ ಬಗ್ಗೆ ಸುರೇಶ್ ಎಂಬಾತ ಹಾಕಿದ ಅವಹೇಳನಕಾರಿ ಪೋಸ್ಟ್ ನೆಪದಲ್ಲಿ ಅಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿತ್ತು. ಪೊಲೀಸ್ ಠಾಣೆ ಪೊಲೀಸ್ ವಾಹನದ ಮೇಲೆಯೇ ಮುಸ್ಲಿಂ ಕಿಡಿಗೇಡಿಗಳು ಕಲ್ಲು ತೂರಿದ್ರು. ಪೊಲೀಸರ ಜೀವಕ್ಕೂ ಸಂಚಕಾರ ತಂದಿಟ್ಟಿದ್ರು. ಉದಯಗಿರಿಯ ಗಲಭೆ ಕಳೆದು ಬರೋಬ್ಬರಿ 13 ದಿನಗಳೇ ಕಳೆದಿವೆ. ರಾಜ್ಯ ರಾಜಕೀಯದಲ್ಲಿ ಕಲ್ಲೇಟಿನ ಕದನ ನಡೀತಾ ಇದೆ. ಆದರೆ ಪೊಲೀಸರು ಈ ಕೇಸನ್ನ ಗಂಭೀರವಾಗಿ ಪರಿಗಣಿಸೇ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಪೊಲೀಸ್ ಠಾಣೆಗೆ ಕಲ್ಲು ತೂರಿದ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ಈವರೆಗೆ 20 ಪುಂಡರನ್ನ ಬಂಧಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗೆ ಎಚ್ಚೆತ್ತು ಕಲ್ಲು ತೂರಲು ಪ್ರಚೋದನೆ ನೀಡಿದ್ದ ಮೌಲ್ವಿಯನ್ನ ಹೆಡಮುರಿ ಕಟ್ಟಿದ್ದಾರೆ. ಆದರೆ FIR ನಲ್ಲಿ 1000 ಜನರ ಹೆಸರಿದ್ದು ಉಳಿದ 980 ಜನರು ಎಲ್ಲಿ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ. ಉದಯಗಿರಿ ಗಲಾಟೆ ವಿಚಾರವಾಗಿ ರಾಜಕೀಯ ಕೆಸರೆ ಚಾಟ ಶುರುವಾಗಿದೆ. ಗೃಹ ಸಚಿವರೇ ಪೊಲೀಸರ ಕೈ ಕಟ್ಟಿ ಹಾಕಿದ್ದಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಗಂಭೀರ ಆರೋಪ ಮಾಡ್ತಿದ್ದಾರೆ. ಮುಸಲ್ಮಾನರನ್ನು ಓಲೈಸುವಂಥದ್ದು ಈ ಸರ್ಕಾರದ ಒನ್ಲೈನ್ ಅಜೆಂಡಾ ಆಗಿದೆ. ಭಾಳ ದುರ್ದೈವದ ಸಂಗತಿ ಅಂತಂದರೆ ಗೃಹ ಸಚಿವರಾಗಿರುವಂಥ ಜಿ ಪರಮೇಶ್ವರ್ ಅವರು ಬಂದು ಅರೆಸ್ಟ್ ಮಾಡಬೇಡಿ ಅಂತೇಳಿ ನಿರ್ದೇಶನ ಕೊಟ್ಟು ಹೋಗುವಂತಹ ಸ್ಥಿತಿಗೆ